ಕೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯುವಕ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಗಣೇಶ ದೇಗುಲದ ಬಳಿಯಲ್ಲಿ ಘಟನೆ ನಡೆದಿದೆ. ತನ್ನ ತಾಯಿ, ಅಜ್ಜಿ, ಬಾವನನ್ನ ಕೊಂದು ಹಾಕಿದ್ದಾನೆ ಪ್ರಶಾಂತ್ ಅನ್ನೋ ಯುವಕ. ಬಳಿಕ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮೇನ್ ಡೋರ್ ಬಳಿಯಲ್ಲೇ ಅಜ್ಜಿ ಹಾಗೇನೆ ಅಮ್ಮನನ್ನ ಮರ್ಡರ್ ಮಾಡಿದ್ದಾನೆ. ರೂಮ್ನಲ್ಲಿ ಬಾವನನ್ನ ಕೊಲೆ ಮಾಡಿದ್ದಾನೆ ಪ್ರಶಾಂತ್. 3 ಮರ್ಡರ್ ಆದ್ಮೇಲೆ ತಾನು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಈ ಯುವಕನನ್ನ ಲಾಕ್ ಮಾಡಿದ್ದಾರೆ ಸ್ಥಳೀಯರು. ಕೂಡಲೇ ಆರೋಪಿ ಪ್ರಶಾಂತ್ನನ್ನ ಒಂದು ರೂಮ್ನಲ್ಲಿ ಕೂಡ ಹಾಕಿದ್ದಾರೆ. ಆಗ ಆತನಿಗೆ ಗಾಬರಿ ಆಗಿದೆ ಅಂತ ಕಾಣಿಸುತ್ತೆ. ನೇಣಿಗೆ ಶರಣಾಗಿದ್ದಾನೆ ಪ್ರಶಾಂತ್. ಕೌಟುಂಬಿಕ ಕಲಹದಿಂದ ಈತ ಕೊಲೆ ಮಾಡಿರುವಂತಹ ಸಂಶಯ ಪ್ರಾಥಮಿಕವಾಗಿ ವ್ಯಕ್ತವಾಗ್ತಾ ಇದೆ. ಅದಾದ್ಮೇಲೆ ತಾನು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರಬಹುದು ಅಂತೇಳಿ ಸಂಶಯ ವ್ಯಕ್ತವಾಗಿದೆ. ಫಸ್ಟ್ ಕೊಲೆ ಮಾಡಿದ್ದಾನೆ, ಏನೋ ಫ್ಯಾಮಿಲಿ ವಿಷಯಕ್ಕೆ ಜಗಳ ಆಗಿದೆ. ಕೊಲೆ ಆದ್ಮೇಲೆ ಸಾರ್ವಜನಿಕರು ಅವನನ್ನು ಹಿಡಿದೊಂದು ರೂಮಲ್ಲಿ ಕೂಡ ಹಾಕಿದ ತಕ್ಷಣ ಆತ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಮಾಹಿತಿ ಲಭ್ಯವಾಗಿದೆ. ಈ ತ್ರಿಬಲ್ ಮರ್ಡರ್ ನೋಡಿ ಪೊಲೀಸರೇ ಗಾಬರಿಗೊಳಗಾಗಿದ್ದಾರೆ. ಯಾಕಂದ್ರೆ ಹೊಸ್ತಿಲ ಭಾಗದಲ್ಲೇ ತನ್ನ ಅಜ್ಜಿ ಮತ್ತೆ ತಾಯಿಯನ್ನ ಈತ ಬರ್ಬರವಾಗಿ ಕೊಲೆ ಮಾಡಿ ಹಾಕಿದ್ದಾನೆ. ಈತ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ ಅಂತೆಲ್ಲ ಮಾಹಿತಿ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಯಾವ ಕಾರಣಕ್ಕೆ ಈತ ಕೊಲೆ ಮಾಡಿದ್ದಾನೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಪೊಲೀಸರು ತನಿಖೆಯಿಂದ. ಆದರೆ ಮೇಲ್ನೋಟಕ್ಕೆ ಫ್ಯಾಮಿಲಿ ವಿಷಯವಾಗಿ ಏನೋ ಕಿರಿಕಾಗಿತ್ತು, ಕೌಟುಂಬಿಕ ಕಲಹ ನಡೀತಿತ್ತು. ಆ ಹಿನ್ನೆಲೆಯಲ್ಲಿ 3 ಜನರನ್ನ ಈತ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. 34 ವರ್ಷದ ಈ ಪ್ರಶಾಂತ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಪ್ರಶಾಂತ್ ಅಜ್ಜಿ ನಂಜಮ್ಮ ಅವರಿಗೆ 73 ವರ್ಷ ವಯಸ್ಸಾಗಿತ್ತಂತೆ. ಇವರು ಪೌರ ಕಾರ್ಮಿಕರ ಕೆಲಸ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಪ್ರಶಾಂತ್ ಅವ್ರ ತಾಯಿ ಮಂಗಳಮ್ಮ ಅವರನ್ನು ಕೂಡ ಈತ ಕೊಲೆ ಮಾಡಿದ್ದಾನೆ. ತಾಯಿಗೆ ಗಾರ್ಮೆಂಟ್ ನಲ್ಲಿ ಕೆಲಸ ಆಯಿತು. ಆರೋಪಿ ಬಾವ ಸತೀಶ್ಗೆ 50 ವರ್ಷ ವಯಸ್ಸಾಗಿತ್ತು. ಈತ ತನ್ನ ತಾಯಿ, ಅಜ್ಜಿ ಮತ್ತೆ ಬಾವನನ್ನ ಕೊಲೆ ಮಾಡಿದ. ಇಬ್ಬರನ್ನ ಹೊಸ್ತಿಲ್ ಹತ್ರ ಕೊಲೆ ಮಾಡಿದ್ರೆ, ಬಾವ ರೂಮ್ ನಲ್ಲಿದ್ರು ಮನೆ ಒಳಗೆ, ಅವ್ರನ್ನೂ ಕೂಡ ಈತ ಕೊಲೆ ಮಾಡಿದ್ದಾನೆ. ಅಂದ್ರೆ ಪೂರ್ವ ನಿಯೋಜಿತ ಆಗಿತ್ತ ಅಥವಾ ಆ ಕ್ಷಣದಲ್ಲಿ ಏನೋ ಒಂದು ವಿಷಯಕ್ಕೆ ಜಗಳಾಗಿ ಟ್ರಿಗರ್ ಆಗಿ ಆ ಸಂದರ್ಭದಲ್ಲಿ ಮಾಡಿರುವಂತ ಕೊಲೆನ ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡಬೇಕು. ಯಾಕಂದ್ರೆ ಅದನ್ನ ಕೇಳೋದಕ್ಕೆ ಈಗ ಪ್ರಶಾಂತ್ ಜೀವಂತವಾಗಿಲ್ಲ. 3 ಜನರನ್ನ ಕೊಂದು ತಾನು ಕೂಡ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ. ಈಗ ಬರ್ಬರವಾಗಿ ಕೊಚ್ಚಿ ಮರ್ಡರ್ ಮಾಡಿರುವಂತ ಆರೋಪಿ ಪ್ರಶಾಂತ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವರ ಅಜ್ಜಿ ಪೌರ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ರು. ಇನ್ ತಾಯಿ ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಇನ್ನು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಂತೆ. ಅವ್ರಿಗೆ ಏನ್ ಮಾಹಿತಿ ಗೊತ್ತು ಈ ಫ್ಯಾಮಿಲಿ ವಿಷಯವಾಗಿ ಅದನ್ನ ಪೊಲೀಸರು ಮುಂದೆ ಹೇಳ್ತಾ ಇದ್ದಾರೆ. ಅವರು 5 ಜನ ಏನಿಲ್ಲ, ಗಲಾಟೆ ಏನಿಲ್ಲ, ಚೆನ್ನಾಗೇ ಇದ್ರು. ಎಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು. ಇವ್ರಣ್ಣ ಡ್ರೈವರು ಮನೇಲೇ ಇದ್ರು. ಅವರು ಏನಾಯ್ತು ಅಂತ ಗೊತ್ತಿಲ್ಲ. ಬೆಳಗ್ಗೆ ಫೋನ್ ಹಾಕಿದ್ರು ನಮ್ಗೆ 8:30. ಅವಾಗ ನಮಗ್ ಗೊತ್ತಾಯ್ತಿತ್ತಾರ ಅಂತ. ಜಗಳ ಇಲ್ಲ, ಏನು ಅಂತ ನಮಗೂ ಗೊತ್ತಿಲ್ಲ. ನಮ್ಮನ್ನ ನೋಡಕ್ಕೆ ಬಿಟ್ಟಿಲ್ಲ. ಏನ್ರಲ್ಲಿ ಹೊಡೆದಿದ್ದಾರೆ ಅಂತಾನು ಗೊತ್ತಿಲ್ಲ ನಮ್ಗೆ. ಡೋರ್ ಲಾಕಿಗಿದೆ. ಡೋರ್ ಲಾಕ್ ಓನರ್ ಬಂದು ಹೇಳಿರೋದಂತೆ, ಯಾರಿಗೋ ಹೇಳಿರೋದಂತೆ. ಓನರ್ಗೆ ಯಾರಿಗೋ ಹೇಳಿರೋದು, ಹೋಗಿ ಹಿಂಗೆ ಕಿಚ್ಚಾಡ್ತಾವ್ರೆ ಮನೆಯಲ್ಲಿ ಅಂತ. ಓನರ್ ಬಂದು ನೋಡೋಷ್ಟಕ್ಕೆ ಆ ಥರ ಆಗಿರೋದು. ಯಾವ ರೀತಿ ಆತ ಮರ್ಡರ್ ಮಾಡಿದಾನೆ ಅಂದ್ರೆ ಎಷ್ಟು ಭೀಕರವಾಗಿತ್ತು ಅಂದ್ರೆ, ಗುರುತು ಸಿಗದ ಹಾಗೆ ಆತ ಕೊಲೆ ಮಾಡಿದಾನೆ. ಅಜ್ಜಿಯನ್ನ ಕ್ರೂರವಾಗಿ ಕೊಲೆ ಮಾಡಿದಾನೆ. ಪಶ್ಚಿಮ ವಿಭಾಗ ಡಿಸಿಪಿ ಯತೀಶ್ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾಕೆ ಕೊಲೆ ಆಯ್ತು ಅಂತ ತನಿಖೆ ಮಾಡ್ತಾ ಇದ್ದೀವಿ. ತಾಯಿ, ಅಜ್ಜಿ ಮೃತದೇಹ ಹೊಸ್ತಿಲಲ್ಲೇ ಬಿದ್ದಿದ್ವು. ಈ ಬಗ್ಗೆ ಡಿಸಿಪಿ ಯತೀಶ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟು ಕ್ರೂರವಾಗಿ ಭೀಕರವಾಗಿ ಕೊಲೆ ಮಾಡಕ್ ಕಾರಣ ಏನು ಅಂತ ಹೇಳಿ ಸಹಜವಾಗಿ ಈಗ ಸ್ಥಳೀಯರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆಗ್ಲೇ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಗಲಾಟೆ ಅಂತೂ ಏನೂ ಇರಲಿಲ್ಲ, ಯಾಕೆ ಈ ರೀತಿ ಆತ ಮಾಡ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ತಾಯಿ ಮತ್ತೆ ಅಜ್ಜಿ ಮೃತದೇಹ ಹೊಸ್ತಿಲಲ್ಲೇ ಬಿದ್ದಿತ್ತು. ಅಜ್ಜಿ ಗುರುತು ಸಿಗದ ರೀತಿಯಲ್ಲಿ ಅಷ್ಟು ಭೀಕರವಾಗಿ ಆತ ಕೊಲೆ ಮಾಡಿದ್ದ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಒಂದು ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂಥೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನರಲ್ಲಿ ತಂದೆ, ತಾಯಿ ಮತ್ತು ಒಂದು ಅಜ್ಜಿ ಮತ್ತು ಏನು ಈ ಮಾವ ಮತ್ತು ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನರು ಚಿಕ್ಕಣ್ಣವ್ರು ಇದ್ದಾರೆ. ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವರ ಹೆಂಡತಿ, ಅವರ ಬಾಮೈದ ಮತ್ತು ಅವರ ಅತ್ತೆ ಇರೋವಂಥದ್ದು.
ಮತ್ತು ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ ಇಲ್ಲಿ ಏನೋ ಸೌಂಡ್ ಆಗ್ತಾಯಿದೆ ಮತ್ತು ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ಥರನೇ ಬಿದ್ದಿರ್ತವೆ ಮತ್ತು ಒಳಗಡೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಂಗೆ ಕಂಡಿರುತ್ತೆ. ಅದನ್ನೇ ಇವರು ಮಾಹಿತಿ ನಮ್ಮ ಪೊಲೀಸರು ಕೊಟ್ಟಿರ್ತಾರೆ ಮತ್ತು ಅವರ ಮನೆಯವ್ರಿಗೂ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬಂದು ಸ್ಥಳ ನೋಡಲಾಗಿ ಆ 2 ಮಹಿಳೆಯರ ಹೊರತಾಗಿ ಮತ್ತೊಬ್ಬ ವ್ಯಕ್ತಿ ಏನವರು ಸೋದರ ಮಾವ ಇದ್ದ ಅವನದು ಕೂಡ ದೇಹ ಒಳಗಡೆ ಬಿದ್ದಿರುತ್ತೆ. ಎಲ್ಲರ ದೇಹದ ಮೇಲೆ ಏನು ಮಚ್ಚಿನಿಂದ ಕೊಚ್ಚಿದಂಥ ಗಾಯಗಳಿರ್ತವೆ. ಹಾಗಾಗಿ ನಾವೀಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಈ ಕೃತ್ಯ ಮಾಡಲಿಕ್ಕೆ ಏನು ಆರೋಪಿ ಈಗ ಮೃತಪಟ್ಟಿದ್ದಾರೆ ಅವರು ಕೂಡ ಯಾಕೆ ಮಾಡಿದ್ದಾರೆ, ಅವರೇ ಮಾಡಿದಾರಾ ಅಥವಾ ಏನು ಅಂತ ತನಿಖೆಯನ್ನು ನಾವೀಗ ಮಾಡಬೇಕಾಗಿದೆ. ಕಾಮಾಕ್ಷಿಪಾಳ್ಯ ಇದು ಪೊಲೀಸರು ಕೊಟ್ಟಿರುವಂತ ಮಾಹಿತಿ. ಭೀಕರವಾಗಿ ಮರ್ಡರ್ ಆಗಿದೆ. ಅಜ್ಜಿ ಗುರುತು ಸಿಗದ ರೀತಿಯಲ್ಲಿ ಆತ ಕೊಲೆ ಮಾಡಿದ್ದಾನೆ. ಅಷ್ಟು ಭೀಕರವಾಗಿ ತಾಯಿ ಮತ್ತೆ ಅಜ್ಜಿಯ ಮೃತದೇಹ ಹೊಸ್ತಿಲ ಹತ್ರನೇ ಇತ್ತು. ಬಾವನನ್ನ ಮನೆ ಒಳಗಡೆ ರೂಮ್ನಲ್ಲಿ ಆತ ಕೊಂದು ಹಾಕಿದ್ದಾನೆ. ಯಾವ ಕಾರಣಕ್ಕೆ ಅಂತ ಹೇಳಿ ಈಗ ತನಿಖೆ ಆಗ್ತಿದೆ ಅನ್ನೋ ಮಾಹಿತಿಯನ್ನ ಪೊಲೀಸರು ಕೊಡ್ತಾ ಇದ್ರು. ಬಟ್ ಮೇಲ್ನೋಟಕ್ಕೆ ಏನೋ ಕೌಟುಂಬಿಕ ಕಲಹನೇ ಈ ಕೊಲೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೃತ ಪ್ರಶಾಂತ್ ತಂದೆ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಆರೋಪಿ ಪ್ರಶಾಂತ್ ಅವರ ತಂದೆ ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ತಮ್ಮ ಹೆಸರೇನು? ಹೇಳ್ತೀರಿ ಇನ್ಸಿಡೆಂಟ್ ಏನಾಗುವಾಗ ನೀವು ಇರಲಿಲ್ಲ ಮನೇಲಿ? ನಾನು ಮನೇಲಿ ಇರಲಿಲ್ಲ. ಏನಾಯಿತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಒಂದು 2-3 ತಿಂಗಳಿಂದ ಸ್ವಲ್ಪ ಇದು ಮಾಡಿಸ್ತು. ಏನೋ ಒಂದು ಮಾಡಿದ್ದ, ಏನೋ ಒಂಥರ ಇದು ಮಾಡ್ತಿದ್ದ. ವಿಚಿತ್ರವಾಗಿ ಆಡ್ತಾ ಇದ್ರೆ? ವಿಚಿತ್ರ ಏನಿಲ್ಲ. ನಾವು ಹೋಗಿ ಅಂತರ ಹಾಕಿಸ್ಕೊಂಬಂದು ಅಂತರ ಬಿಚ್ಚಾಕ್ಬಿಟ್ಟು ಈಗ ಇದು ಮಾಡ್ತಿದ್ದ. ನೆನ್ನೆ ಕೆಲ್ಸಕ್ಕೆ ಹೋಗಿ ಬಂದವನಲ್ಲ. ಏನು ಕೆಲಸ ಮಾಡ್ತಾ ಇದ್ದು? ಡ್ರೈವಿಂಗು. ಕೆಲ್ಸಕ್ಕೆ ಹೋಗಿ ಬಂದಿದ್ದಾರೆ? ಡ್ರೈವಿಂಗ್. ಇಲ್ಲಿ ಇರ್ತಾ ಇದ್ರ? ಮದುವೆ ಆಗಿತ್ತಾ? ಮದುವೆ ಇಲ್ಲ. ಏನು ಕೆಲಸ ಮಾಡ್ತಾ ಇದ್ರು? ಡ್ರೈವಿಂಗ್ ಕೆಲಸ. ಬೆಳಗ್ಗೆ ನಾವು ಅಂಗಡಿ ತೆಗಿಯಕ್ಕೆ ಹೋಗಿದ್ದೆ. ಮನೆಯಲ್ಲಿ ಎಷ್ಟು ಜನ ಇದ್ದಿದ್ದು? 4 ಜನ. 4 ಜನ. ಇವ್ರು ಮನೇಲಿ ಇರ್ತಾ ಇದ್ದಿದ್ದು? ನೀವು ನೋಡಿದಾಗ ಹೆಂಗಿತ್ತು ಬಾಡಿಗಳೆಲ್ಲ? ಅವ್ರು ಇನ್ನೂ ಮಣಗಿದ್ರು. ನಾನು ಹೋಗುವಾಗ ಈಗಲೇ ನಾನು ಬಂದಿರೋದು. ನೋಡಿಲ್ಲ ಏನಾಯ್ತು? ಏನಾದ್ರು ದುಡ್ಡಿಗೆ ಏನ್ ರೀಸನ್ ಏನೋ ಹೇಳ್ಕೊಂಡಿದ್ರ? ಜಗಳ ನಾನು ಆಗ್ತಾ ಇತ್ತ ಏನಾದ್ರು? ಇಲ್ಲ, ಜಗಳ ಆಗಂಗಿದ್ರೆ ನಾನು ಅಲ್ಲಿ ಹೋಯ್ತಿರ್ಲಿಲ್ಲ, ಅಂಗಡಿ ತೆಗಿಯಕ್ಕೆ ಹೋಯ್ತಿರ್ಲಿಲ್ಲ. ಇಲ್ಲೇ ಇದ್ದು ಏನೋ ಪರಿಹಾರ ಮಾಡ್ಬೋದಾಯ್ತು. ನನಗೆ ಗೊತ್ತಿಲ್ಲ. ಚೆನ್ನಾಗೇ ಇದ್ರಲ್ಲ. ಚೆನ್ನಾಗೇ ಇದ್ದ. ಜಗಳ ಮಾಡೋದು ಆ ಥರದ್ದು ಏನಿಲ್ಲ. ಬೆಳಗ್ಗೆ ನಾನು ಹೋದ್ಮೇಲೆ ಏನು ನಡೀತೋ ಏನೋ ಗೊತ್ತಿಲ್ಲ. ಇಷ್ಟು ನಡೆದಿದೆ. ಬಾಡಿಗೆ ಆಗಿದ್ದ ಅಣ್ಣ ಇಲ್ಲ ಮನೆಯಲ್ಲಿ? ಎಷ್ಟು ವರ್ಷದಿಂದ ಇದ್ದೀರಿ ಬಾಡಿಗೆ? ಅಲ್ಲೇ ನಾವು ಕಾಮಾಕ್ಷಿಪಾಳ್ಯದ ಕೊಟ್ಕೆಪಾಳ್ಯದಲ್ಲಿ 90ರಿಂದ ಇದ್ದೀವಿ. ಈಗ ಇಲ್ಲಲ್ಲ, ಬೇರೆ ಬೇರೆ ಮನೆ. ಬಂದು ಎಷ್ಟು ದಿನ ಆಗಿತ್ತು? ಇಲ್ಲಿ ಬಂದು ಅಲ್ಲೇ 3-4 ವರ್ಷ ಆಯಿತು. ಎಸ್, ಇದಿಷ್ಟು ಪ್ರಶಾಂತ್ ಅವರ ತಂದೆ ಮಾತು. ಆದರೆ ನಾವು ಏನಾಯ್ತು ಅನ್ನೋ ಇನ್ಸಿಡೆಂಟು ಸರಿಯಾಗಿ ನಮಗೂ ಕೂಡ ಮಾಹಿತಿ ಇಲ್ಲ. ಒಂದು ವೇಳೆ ನಾವಿದ್ರೆ ನಮ್ಮನ್ನು ಕೂಡ ಕೊಲೆ ಮಾಡ್ತಾ ಇದ್ದೇನೋ. ಆದರೆ ಏನು ಜಗಳ ಇಲ್ಲ, ಏನಿಲ್ಲ. ಆದರೆ ಮನೇಲಿ ಒಳಗಡೆ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ನಮಗೆ ಸ್ಪಷ್ಟ ಇಲ್ಲ ಅನ್ನೋ ಅವರ ತಂದೆಯ ಮಾತು. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ ಔಟ, ನ್ಯೂಸ್ 18 ಬೆಂಗಳೂರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ವೆರಿ ಶಾಕಿಂಗ್ ಟ್ರಿಬಲ್ ಮರ್ಡರ್. ಯಾವ ಕಾರಣಕ್ಕೆ ಅಂತಂದ್ರೆ ಒಬ್ಬೊಬ್ರು ಒಂದೊಂದು ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ತನಿಖೆ ಮಾಡಿದ ಮೇಲೆ ಅದೇನು ಅಂತ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಬಟ್ ಈಗ ಅವ್ರ ತಂದೆ ಹೇಳೋ ಪ್ರಕಾರ ಗಲಾಟೆನೇ ಇರಲಿಲ್ಲ. ಬಟ್ ಬೇರೆ ಯಾವುದೋ ಆಂಗಲ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನಂಬಬೇಕು ನಂಬಾರ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಸದ್ಯಕ್ಕೆ ಈ ವಿಷಯವಾಗಿ? ಶ್ರೀಮಂತ, ಕೊಟ್ಟಿಗೆಪಾಳ್ಯದಲ್ಲಿ ನಡೆದಿರುವಂಥ ಈ ಒಂದು ದುರಂತ ಏನಿದೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯವರು ಕೂಡ ತುಂಬ ಶಾಕಲ್ಲಿರುವಂಥದ್ದು. 3 ಜನರನ್ನು ಅಂದರೆ ತಾಯಿ, ಅಜ್ಜಿ ಜೊತೆ ಮಾವನನ್ನು ಕೊಂದು ತಾನು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದೇನಿದೆ, ಆ ವಿಚಾರವಾಗಿ ಎಲ್ಲರೂ ಕೂಡ ಅವರು ಶಾಕಲ್ಲಿದ್ದಾರೆ. ಮತ್ತು ಯಾಕೆ ಈ ರೀತಿ ಮಾಡ್ದ ಅನ್ನೋದೇ ಈಗಲೂ ಕೂಡ ನಿಗೂಢವಾಗಿರುವಂಥದ್ದು. ಸದ್ಯ ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಈಗ ಪೊಲೀಸರು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಪಾಟ್ಗೆ ವಿಸಿಟ್ ಮಾಡಿ ಈಗ ಬಾಡಿಯನ್ನು ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಸೋಕೋ ಟೀಮ್ ಬಂದಿದೆ. ಮತ್ತು ಇಲ್ಲಿ ಪ್ರಮುಖವಾಗಿ ಇದೇ ಒಂದು ಮೇಲ್ಮಹಡಿಯಲ್ಲಿ ಮಾಲೀಕ ಇರುವಂಥದ್ದು, ಕೆಳಗಡೆ ಒಂದು ಮನೆಯಲ್ಲಿ ಈ ಒಂದು ಆರೋಪಿ ಏನಿದ್ದಾನೆ ಅಂದರೆ ಮೃತಪಟ್ಟಿರುವಂತಹ ಪ್ರಶಾಂತ್ ಇರುವಂಥದ್ದು. ಆದರೆ ಈ ಪ್ರಶಾಂತ್ ಏನಿದ್ದಾನೆ ಬೆಳಗ್ಗೆ 8 ಗಂಟೆಯ ಸಮಯದಲ್ಲಿ, ಸುಮಾರು ಒಂದು 8:05 ಸಮಯದಲ್ಲಿ ಮನೆಯಲ್ಲಿ ಮಲ್ಕೊಂಡಿರುವಂತಹ ಸಂದರ್ಭದಲ್ಲಿ ಅವರ ಮಾವನ ಮೇಲೆ ಫಸ್ಟು ಅಟ್ಯಾಕ್ ಮಾಡಿದ್ದಾನೆ, ಮಾವ ಸತೀಶ್ ಮೇಲೆ. ಆದರೆ ಮಾವ ಅಲ್ಲಿ ಮಾವನ ಒಂದು ಎದೆ ಮೇಲೆ ಹೊಡೆದಂಥ ಸಂದರ್ಭದಲ್ಲಿ ಆಗ ಅವರ ತಾಯಿ ಮತ್ತು ಅಜ್ಜಿ ಇಬ್ಬರು ಕೂಡ ಅಡ್ಡ ಬಂದಿದ್ದಾರೆ. ಆಗ ಮನೆಯ ಹೊಸ್ತಿಲ ಮೇಲೆಯೇ ಅವರ ಅಜ್ಜಿಯನ್ನ ಅತ್ಯಂತ ಕ್ರೂರವಾಗಿ, ಬೀಭತ್ಸವಾಗಿ, ತಲೆ ಗುರುತು ಸಿಗದ ರೀತಿಯಲ್ಲಿ ಮುಖವನ್ನು ಜಜ್ಜಿ ಕೊಲೆಯನ್ನು ಮಾಡಿರುವಂಥದ್ದು. ಬಳಿಕ ಅವರ ತಾಯಿಯ ಕುತ್ತಿಗೆ ಭಾಗದಲ್ಲಿ ಮೊಚ್ಚನ್ನು ಹಾಕಿದ್ದಾನೆ. ಅವರ ತಾಯಿ ಮತ್ತೆ ತಲೆ ಭಾಗ ಮತ್ತು ಎದೆ ಭಾಗದಲ್ಲಿ ಹಾಕಿರುವಂಥದ್ದು. ಈ ನಿಟ್ಟಿನಲ್ಲಿ 3 ತೀವ್ರ ರಕ್ತಸ್ರಾವದಿಂದ ಸ್ಪಾಟಲ್ಲಿ ಅವರು ಮೃತಪಟ್ಟಿರುವಂಥದ್ದು. ಆ ಬಳಿಕ ಮನೆ ಮೇಲಿರುವಂತಹ ಮಾಲೀಕ ಏನಿದ್ದಾನೆ ಆತ ಸೌಂಡ್ ಏನೋ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಆತ ಕೆಳಗಡೆ ಓಡಿ ಬಂದಿದ್ದಾನೆ. ಆ ಕ್ಷಣದಲ್ಲಿ ಈತ ಮುಚ್ಚಿಡ್ಕೊಂಡು ಓಡಬೇಕು ಅನ್ನೋ ನಿಟ್ಟಿನಲ್ಲಿ
ಕೂಡಲೇ ಆತನನ್ನು ಹಿಡ್ಕೊಂಡಿದ್ದಾನೆ ಮತ್ತು ಸ್ಥಳೀಯರೆಲ್ಲ ಕೂಡ ಕೂಗಾಡಿಕೊಂಡು ಅಲ್ಲಿ ಹಿಡ್ಕೊಂಡು ಆತನನ್ನು ಒಳಗಡೆ ಹಾಕಿದ್ದಾರೆ. ಆ ಸಂದರ್ಭದಲ್ಲಿ ಆತ ಭಯಗೊಂಡು ಪೊಲೀಸರನ್ನು ಕರೆಸ್ತೀವಿ ಅಂತ ಹೇಳಿದಕ್ಕೆ ಭಯಗೊಂಡು ಆತನನ್ನು ಆಸ್ಪತ್ರೆಗೆ ಅಂದರೆ ಆತ ಆ ಒಂದು ಮನೆಯಲ್ಲಿ ವೇಲಿಂದ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಸದ್ಯ ಇಲ್ಲಿ ನೋಡ್ಬೋದು ಸುತ್ತಮುತ್ತ ಎಲ್ಲರೂ ಕೂಡ ಬಂದು ಶಾಕ್ ಆಗಿರುವ ಅಂದರೆ ಪೊಲೀಸರು ಎಲ್ಲರೂ ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿರೋ ಜಾಗವನ್ನು ಜನ ಎಲ್ಲರೂ ಕೂಡ ತುಂಬ ಶಾಕಲ್ಲಿದ್ದಾರೆ. ಯಾಕೆ ಈ ರೀತಿ ಆಗಿದೆ ಮತ್ತು ಯಾರು ಈ ಒಂದು ಘಟನೆ ಇದೇ ಮೊದಲ ಬಾರಿಗೆ ಈ ಥರ ತಮ್ಮ ಏರಿಯಾದಲ್ಲಿ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ತುಂಬ ಆತಂಕದಲ್ಲಿರುವಂಥದ್ದು. ಜೊತೆ ಅವರ ತಂದೆ ಒಂದು ಸ್ಟೇಟ್ಮೆಂಟನ್ನು ಪಡ್ಕೊಂಡಿರುವಂಥದ್ದು. ನ್ಯೂಸ್ 18 ಕನ್ನಡ ಜೊತೆ ಅವರ ತಂದೆ ಚಿಕ್ಕಣ್ಣ ಮಾತನಾಡುವಾಗ ಯಾವುದೇ ಜಗಳ ಇರಲಿಲ್ಲ, ಆದರೆ ಮನೆಯಲ್ಲಿ ಕಳೆದ 3 ತಿಂಗಳ ಹಿಂದೆ ಒಂದು ಸ್ವಲ್ಪ ವಿಚಿತ್ರವಾಗಿ ಆತ ವರ್ತನೆ ಮಾಡ್ತಾ ಇದ್ದ. ಅದಕ್ಕೆ ಹೀಗಾಗಿ ಆತನಿಗೆ ಚಿಕಿತ್ಸೆಯನ್ನು ಕೂಡ ಎಲ್ಲ ಕೊಡಿಸ್ಲಾಗ್ತಾ ಇತ್ತು. ಈ ರೀತಿಯಾಗಿ ಜಗಳ ಆಗುವಂಥದ್ದಾಗಿರ್ಬೋದು ಅಥವಾ ಆತ ಏನಾದರೂ ಸಮಸ್ಯೆ ಇತ್ತು, ದುಡ್ಡು ವಿಚಾರ ಏನು ಅನ್ನೋದು ಏನೂ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನಿಖರವಾಗಿ ಅವರು ಸ್ಪಷ್ಟವಾಗಿ ಏನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಒಂದು ಆತಂಕ ಇರಲಿ ಏನು ಅವರು ತುಂಬ ಒಂದು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಅವರ ಇಬ್ಬರು ತಂಗಿಯರು, ಪ್ರಶಾಂತ್ ಅವರ ಇಬ್ಬರು ತಂಗಿಯರು ಕೂಡ ಆಗಿರುವಂಥದ್ದು. ಇವರಿಬ್ಬರಿಗೂ ಕೂಡ ಮದುವೆಯನ್ನು ಮಾಡಲಾಗಿದೆ. ಇಬ್ಬರು ಬೇರೆ ಕಡೆ ಇರುವಂಥದ್ದು. ಪ್ರಶಾಂತ್ ಮಾತ್ರ ಇಲ್ಲಿದ್ದ. ಮತ್ತು ಅವರ ಮಾವನ ಜೊತೆ ಆಗ ಡ್ರೈವಿಂಗ್ ಕೆಲಸ ಮಾಡುವಂಥದ್ದು. ಅವರ ತಾಯಿ ಮಂಗಳಮ್ಮ ಏನಿದ್ದಾರೆ ಅವರು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರ ಅಜ್ಜಿ ಪೌರ ಕಾರ್ಮಿಕೆಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಸತೀಶ್ ಪ್ಲಂಬರಿಂಗ್ ಕೆಲಸ ಮಾಡ್ತಾ ಇದ್ದ, ಮದುವೆ ಆಗಿರಲಿಲ್ಲ. ಆದರೆ ಇವನು ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಈ ರೀತಿಯಾಗಿ ಕೃತ್ಯ ಮಾಡಿರುವಂಥದ್ದು ಸ್ಥಳೀಯರನ್ನು ಬೆಚ್ಚಿ ಬೀಳಿಸಿರುವಂಥದ್ದು. ಸದ್ಯ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಅವರ ತಂದೆಯಿಂದ ಕಂಪ್ಲೇಂಟನ್ನು ಪಡ್ಕೊಂಡಿದ್ದಾರೆ. ಮತ್ತು ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದ ಅನ್ನೋದು ಅದನ್ನು ಹೊರತುಪಡಿಸಿದರೆ ಮಾನಸಿಕ ಸ್ಥಿತಿ ಸರಿಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಒಬ್ಬೊಬ್ಬರು ಒಂದೊಂದು ಅಸ್ಪಷ್ಟವಾಗಿ ಹೇಳಿಕೆ ಅಂದರೆ ಅವರ ಮಗಳು ಅವರು ಅಂದರೆ ಅವರ ತಂಗಿ ಏನಿದ್ದಾಳೆ ಅಂದರೆ ಆರೋಪಿಯ ತಂಗಿ ಏನಿದ್ದಾರೆ ಅವರು ಒಂದು ಥರ ಸ್ಟೇಟ್ಮೆಂಟನ್ನು ಕೊಟ್ಟರೆ ಅವರ ತಂದೆ ಒಂಥರ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹೀಗಾಗಿ ಅವರ ಕುಟುಂಬಸ್ಥರಲ್ಲಿ ಸ್ವಲ್ಪ ಅಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ಸ್ ಇರೋ ಹಿನ್ನೆಲೆಯಲ್ಲಿ ಈ ಬಗ್ಗೆ ಆ ಒಂದು ತನಿಖೆಯನ್ನು ನಡೆಸ್ತಾರೆ. ತನಿಖೆ ಬಳಿಕ ಈ ಒಂದು ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಿಖರವಾಗಿ ಗೊತ್ತಾಗಲಿದೆ. ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡಿಸುತ್ತೀವಿ. ಥ್ಯಾಂಕ್ ಯು ಗಂಗಾಧರ್.